ಆತ್ಮೀಯ ವಿದ್ಯಾರ್ಥಿಗಳೇ, SSLC ಗಣಿತದ 2ನೇ ಪಾಠ ಬಹುಪದೋಕ್ತಿಗಳು. ಬಹುಪದೋಕ್ತಿಗಳಂದ್ರೆ ಆಲ್ರೆಡಿ ನೀವು 9th ಒಳಗೆ ಕಲಿತೀರಿ. ಇಲ್ಲೇ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕೇಶೆ ಏನಂತಾರೆ ಅನ್ನೋದ್ರ ಬಗ್ಗೆ ಐತೆ ನೋಡ್ರಿ. ಪಿ ಆಫ್ ಎಕ್ಸ್ನಲ್ಲಿ ಎಕ್ಸ್ ಎಂಬುದು ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿಯಾದರೆ ಪಿ ಆಫ್ ಎಕ್ಸ್ನಲ್ಲಿ ಎಕ್ಸ್ನ ಗರಿಷ್ಠ ಘಾತ ಸೂಚಿಯನ್ನು ಆ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಎಂದು ಕರೆಯುವರು. ಕರೆಕ್ಟಾ? ಪಿ ಆಫ್ ಎಕ್ಸ್ ಎಂಬ ಒಂದು ಯಾವುದರ ಒಂದು ಏನೈತಿ ಬಹುಪದೋಕ್ತಿ ಇತ್ತಪ್ಪ ಅಂದ್ರೆ ಅದ್ರಾಗ ಆ ಎಕ್ಸ್ನ ಗರಿಷ್ಠ ಘಾತವನ್ನು ಏನಂತ ಕರಿತೀವಿ ನಾವು? ಬಹುಪದೋಕ್ತಿಯ ಡಿಗ್ರಿ ಅಂತ ಕರಿತೀವಿ. ಹೌದು, ಇಲ್ಲಿ ಉದಾಹರಣೆ ಅವು ಹೇಳಂತ ನಿಮ್ಗೆ ಅರ್ಥ ಆಗ್ತೈತಿ. ಹಂಗಾರೆ ಡಿಗ್ರಿ 1 ಇರುವ ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿ ಎನ್ನುವರು. ನೋಡಿರಿ, ಡಿಗ್ರಿ 1 ಇರಬೇಕು. ಡಿಗ್ರಿ 1 ಇರಬೇಕು. ಹಂಗಾರೆ ಇಲ್ಲೇ 4x+2 ಅಂತದ ನೋಡ್ರಿ. 4x+2 ಎಕ್ಸ್ನ ಘಾತ ಏನೈತಿ ನೋಡ್ರಿ, ಇಲ್ಲಿ 1 ಐತಿ. ಏನೂ ಇಲ್ಲ ಅಂದ್ರೆ 1 ಐತಿ. ಎಂಬುದು ಎಕ್ಸ್ ಚರಾಕ್ಷರಗಳ ಬಹುಪದೋಕ್ತಿಯಾಗಿದ್ದು ಇದರ ಡಿಗ್ರಿ 1 ಆಗಿದೆ. ಆದ್ದರಿಂದ ಇದನ್ನು ಏನಂತ ಕರಿತೇವೆ? ರೇಖಾತ್ಮಕ ಬಹುಪದೋಕ್ತಿ. ಡಿಗ್ರಿ 1 ಆಗಿರೋ ಬಹುಪದೋಕ್ತಿಯನ್ನು ರೇಖಾತ್ಮಕ ಬಹುಪದೋಕ್ತಿ ಎನ್ನುವರು. ಸಾಮಾನ್ಯ ರೂಪ ಏನೈತೆ ಅಂದ್ರೆ ax+b. ಇಲ್ಲಿ ಎ ಮತ್ತು ಬಿ ವಾಸ್ತವ ಸಂಖ್ಯೆಗಳಾಗಿರ್ಬೇಕು. ಎ ಯಾವಾಗಲೂ 0 ಆಗಿರಲೇಬಾರ್ದು. ಎ 0 ಆಗಿತ್ತಂದ್ರೆ ಮತ್ತೆ ರೇಖಾತ್ಮಕ ಬಹುಪದೋಕ್ತಿ ಆಗಿರೋದಿಲ್ಲ. ನೋಡ್ರಿ, ಅಂದ್ರೆ ಯಾವ್ದಾರ ಬಹುಪದೋಕ್ತಿ ಒಳಗೆ ಒಂದು ಚರಾಕ್ಷರ ಐತಿ. ಆ ಚರಾಕ್ಷರ ಒಳಗೆ ಘಾತ 1 ಇತ್ತಪ್ಪ ಅಂದ್ರೆ ಅದರ ಡಿಗ್ರಿ 1 ಇತ್ತಪ್ಪ ಅಂದ್ರೆ ಅದನ್ನ ಏನಂತ ಕರಿತೇವೆ? ರೇಖಾತ್ಮಕ ಬಹುಪದೋಕ್ತಿ. ಅದೇ ರೀತಿ ವರ್ಗ ಬಹುಪದೋಕ್ತಿ. ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನು ವರ್ಗ ಬಹುಪದೋಕ್ತಿ ಎನ್ನುವರು. ಡಿಗ್ರಿ 2 ಆಗಿರುವ ಬಹುಪದೋಕ್ತಿಯನ್ನು ಏನಂತ ಕರಿತೀವಿ ನಾವು? ವರ್ಗ ಬಹುಪದೋಕ್ತಿ. ಇಲ್ಲೊಂದು ಬಹುಪದೋಕ್ತಿ ಐತಿ ನೋಡ್ರಿ, 2y² - 3y + 4. ಇಲ್ಲಿ ಚರಾಕ್ಷರ y ಐತಿ. yದ ಗರಿಷ್ಠ ಘಾತ 2 ಐತಿ ನೋಡ್ರಿ. ಇಲ್ಲಿ 1 ಐತೆ, ಬಟ್ ಗರಿಷ್ಠ ಘಾತ 2 ಐತೆ. ಇದನ್ನ ಏನಂತ ಕರಿತೇವೆ ನಾವು? ಗರಿಷ್ಠ ಘಾತ 2 ಇರುವಂತಹ ಬಹುಪದೋಕ್ತಿಯನ್ನು ಏನಂತ ಕರಿತೇವೆ? ವರ್ಗ ಬಹುಪದೋಕ್ತಿ. ವಾಯನ ಚರಾಕ್ಷರಗಳನ್ನು ಬಹುಪದೋಕ್ತಿ ಆಗಿದ್ದು ಇದರ ಡಿಗ್ರಿ 2 ಆಗಿದೆ. ಇದರ ಸಾಮಾನ್ಯ ರೂಪ ನೋಡ್ರಿ, ax² + by + c. ನೋಡ್ರಿ, ಇದನ್ನ ಇಂಪಾರ್ಟೆಂಟ್ ಇಟ್ಕೋಬೇಕು, ನೆನಪ. ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪಕ್ಕೆ ಇದು ಹೇಳಕ್ಕೆ ಬರಬೇಕು. ax² + bx + c = 0. ಇಲ್ಲೇ ಚರಾಕ್ಷರ ಯಾವ್ದು ಬೇಕಾದಿರ್ಬೋದು. ಈ ಚರಾಕ್ಷರ ಯಾವ್ದು ಬೇಕಾದಿರ್ಬೋದು, ಎಕ್ಸ್ ವೈ ಜಡ್. ಹಿಂಗೆ ಇವೇನದವ್ರಲ್ಲ ಸ್ಥಿರಾಂಕಗಳದಾವು, ವಾಸ್ತವ ಸಂಖ್ಯೆಗಳು. ಎ ಬಿ ಸಿ ವಾಸ್ತವ ಸಂಖ್ಯೆ ಇರಬೇಕು. ಎ ಮತ್ತು ಯಾವಾಗಲೂ 0 ಆಗಿರಬಾರ್ದು. ಈ 0 ಆತಂದ್ರೆ x² 0 ಆಗಿಬಿಡ್ತೈತಿ ನೋಡ್ರಿ ಇಲ್ಲಿ. ಅದಕ್ಕೆ ಡಿಗ್ರಿ 2 ಬಹುಪದೋಕ್ತಿ ಏನು ಕರಿತೀವಿ? ವರ್ಗ ಬಹುಪದೋಕ್ತಿ. ಇನ್ನು ಘನ ಬಹುಪದೋಕ್ತಿ ಸೇಮ್ ಅದೇ ಟೈಪ್. ಡಿಗ್ರಿ 3 ಆಗಿರುವ ಬಹುಪದೋಕ್ತಿಯನ್ನು ಘನ ಬಹುಪದೋಕ್ತಿ ಎನ್ನುವರು. ಡಿಗ್ರಿ 3 ಆಗಿರುವ ಬಹುಪದೋಕ್ತಿಯನ್ನು ಏನಂತ ಕರಿತೇವಪ್ಪ ನಾವು? ಘನ ಬಹುಪದೋಕ್ತಿ ಅಂತ ಕರೆಯುವರು. ಹಂಗಾರೆ ಇಲ್ಲಿ ನೋಡ್ರಿ, 5x³ - 4x² + 2 - ಎಂಬುದು ಎಕ್ಸ್ ಚರಾಕ್ಷರ ಐತಿ. ಇದ್ರಾಗ ಹಂಗಾರೆ ಎಕ್ಸ್ ಚರಾಕ್ಷರ ಐತಿ. ಇದ್ರ ಗರಿಷ್ಠ ಘಾತ ಎಷ್ಟೈತಿ ನೋಡ್ರಿ? 3. ಬಹುಪದೋಕ್ತಿ ಆಗಿದ್ದು ಇದರ ಡಿಗ್ರಿ ಎಷ್ಟಾಗೈತಿ? 3 ಆಗೈತಿ. ಹಂಗಾರೆ ಡಿಗ್ರಿ 3 ಇದ್ರೆ ಅದನ್ನ ಏನಂತ ಕರಿತೇವೆ? ಘನ ಬಹುಪದೋಕ್ತಿ. ಹಂಗಾರೆ ಇದ್ರ ಸಾಮಾನ್ಯ ರೂಪ ಏನೈತಿ ನೋಡ್ರಿ, ax³ + bx² + cx + d = 0. ಇಲ್ಲಿ ಎ ಬಿ ಸಿ ಡಿಗಳು ವಾಸ್ತವ ಸಂಖ್ಯೆಗಳಾಗಿರ್ತಾವೆ. ಎ ಯಾವಾಗಲೂ ಏನಾಗಿರಬಾರ್ದು? 0 ಆಗಿರಲಬಾರ್ದು. ಅದನ್ನು ನೆನಪಿಟ್ಟು ಹೋಗ್ಬೇಕು. ಡಿಗ್ರಿ 1 ಆಗಿದ್ರೆ ರೇಖಾತ್ಮಕ ಬಹುಪದೋಕ್ತಿ, ಡಿಗ್ರಿ 2 ಆಗಿದ್ರೆ ವರ್ಗ ಬಹುಪದೋಕ್ತಿ, ಡಿಗ್ರಿ 3 ಆಗಿದ್ರೆ ಘನ ಬಹುಪದೋಕ್ತಿ. ಅವುಗಳ ಸಾಮಾನ್ಯ ರೂಪ ನೋಡ್ರಿ, ರೇಖಾತ್ಮಕ ಘನ ಬಹುಪದೋಕ್ತಿ ax + b. ಇದು ax² + bx + c, ax³ + bx² + cx + d. ಇದು ಘನ ಬಹುಪದೋಕ್ತಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋಗಾಗಿ ವೇಟ್ ಮಾಡಿರಿ. ಧನ್ಯವಾದಗಳು.